ಹಾಯ್ ಫ್ರೆಂಡ್ಸ್, ನಾನು ಸಂದೀಪ್ ಫ್ರಮ್ SM ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನೊಂದು ಬ್ಲೂಟೂತ್ ತರಿಸಿದ್ದೀನಿ. ಸೊ ಬ್ಲೂಟೂತ್ ಅಂದರೆ ಹಾಗಲ್ಲ, ಬ್ಲೂಟೂತ್ ಪೆನ್ ಡ್ರೈವು. ಸೊ ಅದು ಬ್ಲೂಟೂತ್ ಪೆನ್ ಡ್ರೈವ್ ಯಾವ ಥರ ಯೂಸ್ ಆಗುತ್ತೆ ಅಂದ್ರಪ್ಪ, ಒಂದು ಹೋಮ್ ಥಿಯೇಟರ್ ಇರುತ್ತೆ, ಹೋಮ್ ಥಿಯೇಟ್ರಿಗೆ ಯೂಸ್ ಆಗುತ್ತೆ. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಯೂಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಫುಲ್ ರಿವ್ಯೂ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು. ಸೊ ಇದನ್ನು ನಾನು ಅಮೆಜಾನಲ್ಲಿ ತರಿಸಿದ್ದೇನೆ. ಸೊ ಇದನ್ನು ತರಿಸ್ಬಿಟ್ಟು ಒಂದು 2 ಡೇಸ್ ಆಯಿತು. ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಲೇಟಾಗಿದೆ, ಅದಕ್ಕೆ ಕ್ಷಮೆ ಇರಲಿ. ಸೊ ಇವಾಗ ನೀವು ನೋಡ್ಬೋದು, ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ವಿಡಿಯೋನ, ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವು ಕನ್ನಡ ಯೂಟ್ಯೂಬರು, ಸೊ ನಾವು ಕರ್ನಾಟಕದವರೇ. ಸೊ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಇದೇನಪ್ಪ ಅಂದರೆ ಒಂದು ಬ್ಲೂಟೂತ್ ಪೆನ್ ಡ್ರೈವ್. ಇದು ಪೆನ್ ಡ್ರೈವ್ ಏನಪ್ಪ ಅಂದರೆ ನಿಮ್ಮ ಒಂದು ಹೋಮ್ ಥಿಯೇಟ್ರಿಗೆ ಪೆನ್ ಡ್ರೈವ್ ಹಾಕೋ ಸಿಸ್ಟಮ್ ಇರುತ್ತಲ್ಲ, ಅಲ್ಲಿ ಹಾಕೋದು. ಅದು ಹಾಕಿದ್ಮೇಲೆ ಹಿಂದ್ಗಡೆ ಒಂದು ಇಯರ್ಫೋನ್ ಪಿನ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಓಪನ್ ಮಾಡಿ ತೋರಿಸಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇವಾಗ ಅದನ್ನು ಓಪನ್ ಮಾಡ್ತೀನಿ ನೋಡಿ. ಓಪನ್ ಮಾಡಿದರೆ ಖಂಡಿತವಾಗ್ಲೂ ಗೊತ್ತೇ ಆಗುತ್ತೆ. ಸೊ ಅದು ಆ ಥರ ಇರುತ್ತೆ, ಇಯರ್ಫೋನ್ ಪಿನ್ ಇರುತ್ತೆ. ಅಂದರೆ ಆಕ್ಸ್ ಕೇಬಲ್ ಅಂತ ಬರುತ್ತಲ್ಲ, ಆಕ್ಸ್ ಕೇಬಲ್ ಅದಕ್ಕೆ ಹಾಕ್ಬಿಟ್ಟು, ಸೊ ಹಿಂದ್ಗಡೆ ಹೋಮ್ ಥಿಯೇಟ್ರಿಗೆ ಆಕ್ಸ್ ಕೇಬಲ್ ಕನೆಕ್ಷನ್ ಇರುತ್ತಲ್ಲ, DVD ಪಿನ್ ಟೈಪು, ಅದನ್ನು ಕನೆಕ್ಷನ್ ಕೊಟ್ಕೊಂಡು, ಸೊ ನಿಮ್ಮ ಒಂದು ಮೊಬೈಲಲ್ಲಿ ಸರ್ಚ್ ಕೊಟ್ಟರೆ ಬ್ಲೂಟೂತ್ ಡಿವೈಸಲ್ಲಿ ಬರುತ್ತೆ. ಸೊ ಆ ಒಂದು ಡಿವೈಸನ್ನು ನೀವು ಕನೆಕ್ಟ್ ಕೊಟ್ಟರೆ ಕನೆಕ್ಟೆಡ್ ಅಂತ ಆಗುತ್ತೆ ಬ್ಲೂಟೂತ್ ಕನೆಕ್ಷನು. ಸೊ ಅದನ್ನು ಬ್ಲೂಟೂತ್ ಇಲ್ಲದೆ ಇರೋ ಹೋಮ್ ಥಿಯೇಟ್ರಿಗೂ ಕೂಡ ನೀವು ಕನೆಕ್ಷನ್ ಮಾಡ್ಕೋಬೋದು. ಮತ್ತು ಓಲ್ಡ್ TV ಕೂಡ ಕನೆಕ್ಷನ್ ಆಗುತ್ತೆ, ನೀವು ನೋಡ್ಬೋದು ಇಲ್ಲಿ. ಸೊ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಕೊಳ್ಳಿ. ಇವಾಗ ಓಪನ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ಇದನ್ನು ಒಂದು ಟೇಪ್ ರಿಕಾರ್ಡಿಗೆ ಕನೆಕ್ಷನ್ ಕೊಡ್ಬೋದು, ಮತ್ತು ಹಳೆ TVಗೆ, ಮತ್ತು ಈ ರೀತಿ ಒಂದು ಕೇಬಲ್ ಇರುತ್ತೆ, ಮತ್ತು ಪೆನ್ ಡ್ರೈವ್ ಕೂಡ ಇರುತ್ತೆ, ಮತ್ತು ಹೋಮ್ ಥಿಯೇಟ್ರಿಗೂ ಮತ್ತು ಸೌಂಡಿಗೆ ಕೂಡ ಕನೆಕ್ಷನ್ ಮಾಡ್ಬೋದು. ಈ ರೀತಿ ಎಲ್ಲ ನೋಡ್ಬೋದು, 3 ಥರ ತೋರಿಸ್ಕೊಟ್ಟಿದ್ದಾರೆ. ಸೊ ಇವಾಗ ಓಪನ್ ಮಾಡ್ಕೋತೀನಿ, ನೀವು ನೋಡ್ಬೋದು. ಅದ್ರ ಜೊತೆ ಒಂದು ಕೇಬಲ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಇಯರ್ಫೋನ್ ಕೇಬಲ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಮತ್ತು ಹಾಗೆ ಅದು ಬ್ಲೂಟೂತ್ ಪೆನ್ ಡ್ರೈವ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಬರುತ್ತೆ ಬ್ಲೂಟೂತ್ ಪೆನ್ ಡ್ರೈವು, ನೋಡ್ಬೋದು ನೀವು ಇಲ್ಲಿ ಬ್ಲೂಟೂತ್ ಪೆನ್ ಡ್ರೈವ್ ಕಾಣ್ತಾ ಇರ್ಬೋದು. ಸೊ ಈ ರೀತಿ ಬರುತ್ತೆ. ಈ ಪೆನ್ ಡ್ರೈವನ್ನು ನೀವು ಒಂದು ಹೋಮ್ ಥಿಯೇಟ್ರಿಗೆ ಹಾಕ್ಬಿಟ್ಟು, ಮತ್ತು ಹಿಂದ್ಗಡೆ ಒಂದು ಪಿನ್ ಇರುತ್ತೆ, ತೋರಿಸ್ತೀನಿ ನೋಡಿ, ಬ್ಲೂಟೂತ್ ಅಂತ ಬರುತ್ತೆ. ಸೊ ಅಂದರೆ ಬ್ಲೂಟೂತ್ ಕಂಫರ್ಟೇಬಲ್ ಆಗದಿರೋ ಹೋಮ್ ಥಿಯೇಟರ್ಸ್ ಇರುತ್ತಲ್ಲ, ಬ್ಲೂಟೂತ್ ಅವೈಲೇಬಲ್ ಇರಲ್ಲ, ಸೊ ಅದಕ್ಕೆ ಇದನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ಇದರ ರೇಟ್ ಬಂದುಬಿಟ್ಟು 279 ರೂಪೀಸ್ ಅಮೆಜಾನಲ್ಲಿ ಸಿಗುತ್ತೆ. ಸರ್ಚ್ ಕೊಟ್ಕೋಬೋದು, ಬ್ಲೂಟೂತ್ ಫಾರ್ ಹೋಮ್ ಥಿಯೇಟರ್ ಕನೆಕ್ಷನ್ ಪೆನ್ ಡ್ರೈವ್ ಅಂತ ಸರ್ಚ್ ಕೊಟ್ಕೋಬೋದು, ಬ್ಲೂಟೂತ್ ಪೆನ್ ಡ್ರೈವ್ ಹೋಮ್ ಥಿಯೇಟರ್ ಕನೆಕ್ಷನ್ ಅಂತ. ಸೊ ಇದು ಸಿಗುತ್ತೆ. ಸೊ ಇದು ನಿಮಗೆ ರೇಟ್ನಲ್ಲಿ ಸಿಗುತ್ತೆ. ಸೊ 150 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ. ಸೊ ನಾನು 279 ತರಿಸಿದ್ದೆ, ಸೊ ಅಮೆಜಾನಲ್ಲೇ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನಿಮಗೆ ತೋರಿಸ್ಬೇಕು ಅನಿಸ್ತು ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋಕ್ಕಾಗುತ್ತೆ ರೀ, ಮತ್ತು ಮುಂದಿನ ವಿಡಿಯೋ ಆಗಬೇಕಂತ ವಿಡಿಯೋ ಕಡೆ ಕಾಮೆಂಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ